ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ಪ್ರಮುಖ ಪ್ರಚಲಿತ ಘಟನೆಗೆ ಸಂಬಂಧಿಸಿದಂತ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನೀವೇನಾದ್ರೂ ನಮ್ಮ ಚಾನಲ್ ಹೊಸಬರಾದ್ರೆ ಬೇಗನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಒಂದು ವಿಷಯನ ತಿಳಿದುಕೊಳ್ಳೋಣ. ವಿಧಾನ ಪರಿಷತ್ನ ಒಂದು ಸಭಾಪತಿ ಮೇಲೆ ಒಂದು ನ್ಯೂಸ್ ಬಂದಿತ್ತು. ಅದರ ಮೇಲೆ ಪ್ರಶ್ನೆ ಇದೆ ನೋಡಿ. ಪ್ರಶ್ನೆ: ಕರ್ನಾಟಕ ವಿಧಾನ ಪರಿಷತ್ತಿನ ಸಭಾಪತಿಯು ತನ್ನ ರಾಜೀನಾಮೆಯನ್ನು ಯಾರಿಗೆ ಸಲ್ಲಿಸುತ್ತಾರೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ನೀವು ಕ್ವಶನ್ ಓದುವಾಗ ಏನಪ್ಪಾ ಅಂತಂದ್ರೆ ಇಲ್ಲಿ ಯಾವುದೋ ಒಂದು ಸಭೆಗೆ ಕೊಟ್ಟಿದ್ದಾರೆ ಅಂತ ನೋಡ್ಬೇಕು. ಅಂದ್ರೆ ಇಲ್ಲಿ ವಿಧಾನ ಪರಿಷತ್ ಸಭಾಪತಿ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಓಕೆ, ಕೆಲವೊಂದ್ಸಲ ಏನಾಗುತ್ತಂದ್ರೆ ಅದು ವಿಧಾನ ಒಂದು ಸಭಾ ಅಂತ ಅನ್ಕೊಂತಾರ. ಇಲ್ಲಿ ವಿಧಾನ ಪರಿಷತ್ ಸಭಾಪತಿ ಆಗಿದೆ ನೋಡ್ರಿ. ವಿಧಾನ ಪರಿಷತ್ನ ಒಂದು ಸಭಾಪತಿ ತನ್ನ ಒಂದು ರಾಜೀನಾಮೆ ಪತ್ರವನ್ನು ಯಾರಿಗೆ ಸಲ್ಲಿಸುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ. ವಿಧಾನ ಪರಿಷತ್ನ ಉಪ ಸಭಾಪತಿಗೆ ಅವರ ಒಂದು ರಾಜೀನಾಮೆ ಪತ್ರವನ್ನು ಸಲ್ಲಿಸುತ್ತಾರೆ. ಓಕೆ, ಆಪ್ಷನ್ ಸಿ ಸರಿಯಾದ ಉತ್ತರ ಇದೆ ನೋಡ್ರಿ. ಸಂವಿಧಾನದ 182ನೇ ಒಂದು ವಿಧಿಯ ಪ್ರಕಾರ ಪ್ರತಿ ರಾಜ್ಯದ ವಿಧಾನ ಪರಿಷತ್ತಿಗೆ ಒಬ್ಬ ಸಭಾಪತಿ ಮತ್ತು ಉಪ ಸಭಾಪತಿ ಇರುತ್ತಾರೆ ನೋಡ್ರಿ. ಎಷ್ಟನೇ ವಿಧಿ? 182ನೇ ವಿಧಿ. ಈ ಒಂದು ಸಭಾಪತಿಯು ಉಪ ಸಭಾಪತಿಗೆ ಮತ್ತು ಉಪ ಸಭಾಪತಿಯು ಸಭಾಪತಿಗೆ ಏನ್ ಮಾಡ್ತಾರೆ ಅಂದ್ರೆ ರಾಜೀನಾಮೆ ಪತ್ರವನ್ನು ಸಲ್ಲಿಸುತ್ತಾರೆ. ಓಕೆ, ಏನಾದ್ರು ಸಭಾಪತಿ ರಾಜೀನಾಮೆ ಕೊಡ್ಬೇಕಪ್ಪ ಅಂತಂದ್ರೆ ಉಪ ಸಭಾಪತಿಗೆ ರಾಜೀನಾಮೆ ಕೊಡ್ಬೇಕು. ಅದ್ರ ಜೊತೆಗೆ ಉಪ ಸಭಾಪತಿ ಏನಾದ್ರು ರಾಜೀನಾಮೆ ಕೊಡ್ಬೇಕಂತ ಅಂದ್ರೆ ಉಪ ಸಭಾಪತಿ ಏನಪ್ಪ ಅಂತಂದ್ರೆ ರಾಜೀನಾಮೆ ಪತ್ರವನ್ನು ಸಭಾಪತಿಗೆ ಕೊಡ್ಬೇಕಾಗ್ತದ. ಈ ಒಂದು ವಿಧಾನ ಪರಿಷತ್ನ ಬಹುಪಾಲು ಸದಸ್ಯರು ಅಂಗೀಕಾರದೊಂದಿಗೆ 14 ದಿನಗಳ ಮುಂಚಿತವಾಗಿ ಈ ಒಂದು ರಾಜೀನಾಮೆ ಪತ್ರವನ್ನು ನೀಡಿ ಅವರನ್ನು ಅಧಿಕಾರದಿಂದ ತೆಗೆದು ಹಾಕಬಹುದಾಯ್ತು ನೋಡ್ರಿ. 14 ದಿನ ಮುಂಚಿತವಾಗಿ ಆ ಒಂದು ರಾಜೀನಾಮೆ ಕೊಡುವುದು ಹೇಳ್ಬೇಕಾಗ್ತದ. ಈಗ ವಿಧಾನ ಪರಿಷತ್ಗೆ ಸಂಬಂಧಿಸಿದಂತ ಸ್ವಲ್ಪ ಸ್ಟ್ರಾಟಜಿಕಲ್ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ವಿಧಾನ ಪರಿಷತ್ ಏನಪ್ಪಾ ಅಂತಂದ್ರೆ ಒಂದು ರಾಜ್ಯದ ಮೇಲ್ಮನೆ ಎಂದು ಕರೀತಾರೆ ನೋಡ್ರಿ, ಅಥವಾ ಶಾಶ್ವತ ಸದನ ಎಂದು ಕರೀತಾರೆ. ಯಾವ ಒಂದು ಸದನವನ್ನು ಶಾಶ್ವತ ಸದನ ಅಂತ ಕರೀತಾರಪ್ಪ ಅಂತಂದ್ರೆ ಅದು ವಿಧಾನ ಒಂದು ಪರಿಷತ್. ಓಕೆ, ವಿಧಾನ ಪರಿಷತ್ ಏನಪ್ಪಾ ಅಂತಂದ್ರೆ ಕೆಲವು ರಾಜ್ಯಗಳಲ್ಲಿ ಮಾತ್ರ ಇದೆ ನೋಡಿ ಭಾರತದಲ್ಲಿ. ಕನಿಷ್ಠ ವಯಸ್ಸು ವಿಧಾನ ಪರಿಷತ್ಗೆ ಆಯ್ಕೆ ಆಗ್ಬೇಕಪ್ಪ ಅಂತಂದ್ರೆ ಕನಿಷ್ಠ ಎಷ್ಟು ವಯಸ್ಸು ಇರ್ಬೇಕಂದ್ರೆ 30 ವರ್ಷಗಳು ತುಂಬಿರ್ಬೇಕಾಗುತ್ತದೆ. 30 ವರ್ಷಗಳಾಗಿರ್ಬೇಕು ವಿಧಾನ ಪರಿಷತ್ತಿಗೆ ಆಯ್ಕೆ ಆಗಲು. ಇವರ ಒಂದು ಸದಸ್ಯತ್ವದ ಒಂದು ಅಧಿಕಾರಾವಧಿ ಎಷ್ಟಿರ್ತದ ಅಂದ್ರ 6 ವರ್ಷಗಳು ಇರ್ತದ ನೋಡ್ರಿ. ಓಕೆ, 6 ವರ್ಷಗಳು ಇರ್ತಾವ. ಈ ಒಂದು ಸದಸ್ಯತ್ವ ಅವಧಿ ಏನಪ್ಪಾ ಅಂತಂದ್ರೆ ಅವಧಿಯಲ್ಲಿ 2 ವರ್ಷಕ್ಕೊಮ್ಮೆ ಏನಾಗುತ್ತಂದ್ರೆ ಇಲ್ಲಿ ನಿವೃತ್ತಿ ಹೊಂದುತ್ತಾರ. ಓಕೆ, 2 ವರ್ಷಕ್ಕೊಮ್ಮೆ ಏನಾಗುತ್ತಪ್ಪ ಅಂತಂದ್ರೆ 1/3 ಅಷ್ಟು ಜನ ಏನಾಗುತ್ತಾರಂದ್ರೆ ನಿವೃತ್ತಿಯನ್ನು ಹೊಂದುತ್ತಾರೆ ಸದಸ್ಯರುಗಳು. ಓಕೆ, ಪ್ರಸ್ತುತ ಈ ಒಂದು ಭಾರತದಲ್ಲಿ ವಿಧಾನ ಪರಿಷತ್ ಕಂಡು ಬರುವಂತ ರಾಜ್ಯಗಳು ಎಷ್ಟಾವಪ್ಪ ಅಂತಂದ್ರೆ ಅದು 6 ರಾಜ್ಯಗಳು ಮಾತ್ರ ಇದ್ದಾವೆ ನೋಡ್ರಿ. ಓಕೆ, 6 ರಾಜ್ಯಗಳಲ್ಲಿ ಮಾತ್ರ ಈ ಒಂದು ವಿಧಾನ ಪರಿಷತ್ ಕಂಡು ಬರ್ತದ. ಅವು ಯಾವ ಅಂತ ನೋಡ್ಕೋಬೇಕು ನೋಡ್ರಿ. ಇದು ಬಹಳ ಇಂಪಾರ್ಟೆಂಟ್. ಯಾವ ಒಂದು ರಾಜ್ಯ ವಿಧಾನ ಪರಿಷತ್ ಹೊಂದಿದಂತ ಇಂಪಾರ್ಟೆಂಟ್ ಅಂದ್ರೆ ಇಂಪಾರ್ಟೆಂಟ್, ಇದು ಗೊತ್ತಿರಲೇಬೇಕು ನೋಡ್ರಿ. ಕೇಳಿದ್ದಾರೆ, ಇದ್ರ ಮೇಲೆ ಕ್ವಶನ್ ಬಹಳ ಆಗಿವೆ. ಓಕೆ, ಮೊದಲನೇದು ಏನಂದ್ರೆ ಕರ್ನಾಟಕ ಇದೆ ನೋಡ್ರಿ. ನಮ್ಮ ಕರ್ನಾಟಕದಲ್ಲಿ ವಿಧಾನ ಪರಿಷತ್ ಇದೆ. ನೆಕ್ಸ್ಟ್ ಉತ್ತರ ಪ್ರದೇಶದಲ್ಲಿದೆ, ಆಮೇಲೆ ಬಿಹಾರ್, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್, ತೆಲಂಗಾಣ. ಇವು 6 ರಾಜ್ಯಗಳೇನಪ್ಪಾ ಅಂತಂದ್ರೆ ವಿಧಾನ ಪರಿಷತ್ ಹೊಂದಿರುವಂತ ರಾಜ್ಯಗಳು ಆಗಿವೆ. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಸೊನಾಯಿ ರೂಪ ವನ್ಯಜೀವಿ ಅಭಯಾರಣ್ಯವು ಭಾರತದ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಅಂತ ಕೊಟ್ಟಿದ್ದಾರೆ. ಸೊನಾಯಿ ರೂಪ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿ ಕಂಡು ಬರ್ತದ? ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ಸ್ ಬಿ, ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರ್ತದೆ ನೋಡ್ರಿ. ಈ ಒಂದು ಸೊನಾಯಿ ರೂಪ ವನ್ಯಜೀವಿ ಅಭಯಾರಣ್ಯ ಇದು ನ್ಯೂಸ್ ಅಲ್ಲಿ ಇದೆ ನೋಡಿ. ಓಕೆ, ಇದು ಅಸ್ಸಾಂನ ಒಂದು ಸೋನಿತಾಪುರ್ ಜಿಲ್ಲೆಯಲ್ಲಿ ಕಂಡು ಬರ್ತದೆ ನೋಡ್ರಿ. ಹಿಮಾಲಯದ ತಪ್ಪಲಿನಲ್ಲಿ ಇದು ಹರಡಿಕೊಂಡಿದೆ. ಇಲ್ಲಿನ ಒಂದು ಬೃಹತ್ ಭಾರತೀಯ ಖಡ್ಗಮೃಗ ಮತ್ತು ಕಾಡು ಆನೆಗಳು ಕಂಡು ಬರ್ತವೆ ಅಂತ ಹೇಳ್ಬೋದು. ಇಲ್ಲಿ ನೋಡಬಹುದು ನೀವು ಚಿತ್ರದಲ್ಲಿ ಈ ಒಂದು ನಾವು ಗೇಂಡ ಮೃಗ ಅಂತೀವಲ್ಲ ಅಥವಾ ಖಡ್ಗಮೃಗ ಒಂದು ಪ್ರಾಣಿ ಕಂಡು ಬರ್ತದೆ ಈ ಒಂದು ಸೋನಿತ್ಪುರ್ ಜಿಲ್ಲೆಯಲ್ಲಿ. ಇದನ್ನ 1998ರಲ್ಲಿ ವನ್ಯಜೀವಿ ಅಭಯಾರಣ್ಯವೆಂದು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ನೋಡ್ರಿ. 1998ರಲ್ಲಿ. ಸಾಮಾನ್ಯ ಜೀವಿಗೆ ಸಂಬಂಧಿಸಿದಂತೆ ಅಸ್ಸಾಂನ ಒಂದು ಪ್ರಮುಖ ರಾಷ್ಟ್ರೀಯ ಉದ್ಯಾನಗಳ ಬಗ್ಗೆ ತಿಳಿದುಕೊಳ್ಬೇಕಾಗ್ತದ. ಕ್ವಶನ್ ಆಗಿರುವಂತ ಒಂದು ಉದ್ಯಾನಗಳು ಕೂಡ ಇದ್ದ ನೋಡ್ರಿ. ಕಾಂಜಿರಂಗ್ ರಾಷ್ಟ್ರೀಯ ಉದ್ಯಾನ ಅಂತ ಹೇಳ್ತೀವಿ. ಇದು ಏಕಶೃಂಗದ ಒಂದು ಖಡ್ಗ ಮೃಗಗಳಿಗೆ ಪ್ರಸಿದ್ಧಿ ಆಗಿದೆ ಅಂತ ಹೇಳ್ಬೋದು. ಅಂದ್ರೆ ಗೇಂಡ ಮೃಗಗಳಿಗೆ ಪ್ರಸಿದ್ಧಿಯನ್ನು ಹೊಂದಿರುವಂತ ಯಾವ್ದಾದ್ರು ಉದ್ಯಾನವನ ಇದ್ರೆ ಅದು ರಾಷ್ಟ್ರೀಯ ಉದ್ಯಾನವನ ಕಾಂಜಿರಂಗ್ ರಾಷ್ಟ್ರೀಯ ಉದ್ಯಾನವನ. ಇದ್ರ ಮೇಲೆ ಕ್ವಶನ್ ಆಗಿದೆ. ಇದು ಯಾವ ಒಂದು ರಾಜ್ಯದಲ್ಲಿ ಕಂಡು ಬರ್ತದೆ ಅಂದ್ರೆ ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರ್ತದ. ಇದು ಯುನೆಸ್ಕೋದ ಒಂದು ಪ್ರಮುಖ ತಾಣವಾಗಿದೆ ಅಂತಾನೂ ಕೂಡ ಹೇಳ್ಬೋದು.
ಅದೇ ರೀತಿಗೆ ಮಾನಸ ರಾಷ್ಟ್ರೀಯ ಉದ್ಯಾನವನ ಕೂಡ ಆ ಒಂದು ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರುತ್ತೆ ನೋಡ್ರಿ. ಇದು ಪ್ರಾಜೆಕ್ಟ್ ಟೈಗರ್ ರಿಸರ್ವ್ ಕೂಡ ಆಗಿದೆ. ನಾಮೇರಿ ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳ್ತೀವಿ ನೆಕ್ಸ್ಟ್. ಇದೇನಪ್ಪಾ ಅಂತಂದ್ರೆ ಅಸ್ಸಾಂನ ಒಂದು ಪ್ರಮುಖ ಜೈವಿಕ ವೈವಿಧ್ಯತೆ ಕೇಂದ್ರ ಆಗಿದೆ. ನೆಕ್ಸ್ಟ್ ದಿಬ್ರು ಸೈಕೋವಾ, ಇದು ಬಿಳಿ ರೆಕ್ಕೆಗಳ ಒಂದು ಮರ ಬಾತುಕೋಳಿಗಳಿಗೆ ಹೆಸರುವಾಸಿಯಾಗಿದೆ ಅಂತ ಹೇಳ್ಬೋದು. ಯಾವುದು? ದಿಬ್ರು ಸೈಕೋವಾ. ಇವು ಏನಪ್ಪಾ ಅಂತಂದ್ರೆ ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರುವಂತ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು ಇವಾಗಿರ್ತಾವ. ಓಕೆ, ನೋಡ್ಕೊಳ್ರಿ. ಅದರಲ್ಲಿ ಕಾಂಜಿರಂಗ ರಾಷ್ಟ್ರೀಯ ಉದ್ಯಾನವನ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಇದು ಯುನೆಸ್ಕೋ ಒಂದು ತಾಣವು ಕೂಡ ಆಗಿದೆ ನೋಡಿ. ನೆಕ್ಸ್ಟ್ ಇರಾನ್ನಲ್ಲಿ ಕಾದರ್ ಕ್ಷಿಪಣಿ ಉಡಾವಣೆ ಮಾಡಿದ್ದಾರೆ. ಇದರ ಮೇಲೆ ಪ್ರಶ್ನೆ ಇದೆ ನೋಡ್ರಿ. ಇರಾನ್ ಅಭಿವೃದ್ಧಿಪಡಿಸಿದಂತ ಖೈಬರ್ ಶೇಖನ್ ಕ್ಷಿಪಣಿಯ ಒಂದು ವಿಶೇಷತೆ ಏನು ಅಂತ ಕೊಟ್ಟಿದ್ದಾರೆ. ಖೈಬರ್ ಶೇಖನ್ ವಿಶೇಷತೆ ಏನು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಮಧ್ಯಮ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿ ಆಗಿದೆ ಇದು. ಅದು ಖೈಬರ್ ಶೇಖನ್ ಅನ್ನೋದೊಂದು ಬ್ಯಾಲಿಸ್ಟಿಕ್ ಕ್ಷಿಪಣಿ ನೋಡ್ರಿ. ಇದು ಇರಾನ್ ದೇಶದಲ್ಲಿ ಇತ್ತೀಚೆಗೆ ಉಡಾವಣೆ ಮಾಡಿದ್ದಾರೆ. ಬ್ಯಾಲಿಸ್ಟಿಕ್ ಕ್ಷಿಪಣಿ ಇದಕ್ಕೆ ಸರಿಯಾದ ಉತ್ತರ ಇದೆ ನೋಡ್ರಿ. ಇದರ ಒಂದು ನೋಡಬಹುದು, ಇಲ್ಲಿ ಫೋಟೋ ಕೂಡ ಇದೆ ರೈಟ್ ಸೈಡ್ ಅಲ್ಲಿ. ಇದೇನಪ್ಪಾ ಅಂತಂದ್ರೆ ಇದರ ಒಂದು ವ್ಯಾಪ್ತಿ ಸುಮಾರು 1450 ಕಿಲೋಮೀಟರ್ ಅಷ್ಟು ದೂರದ ಒಂದು ಗುರಿಯನ್ನು ತಲುಪಬಹುದಾದಂತ ಒಂದು ಕ್ಷಿಪಣಿ ರಾಕೆಟ್ ಆಗಿದೆ. ಯಾವ್ದಂದ್ರೆ ಇದು ಇರಾನ್ ದೇಶದ್ದಾಗಿದೆ ನೋಡ್ರಿ. ಇದರ ಒಂದು ಘನ ಇಂಧನವನ್ನು ಬಳಕೆ ಮಾಡ್ತಾರೆ ಇದಕ್ಕ. ಇದರಿಂದ ಹಾರಾಟದ ಒಂದು ಸಿದ್ಧತೆ ಕೂಡ ಬೇಗನೆ ಮಾಡಬಹುದಾಗಿದೆ. ಅಂದ್ರೆ ಅತಿ ವೇಗದಲ್ಲಿ ಏನಪ್ಪಾ ಅಂತಂದ್ರೆ ಶತ್ರುಯ ಒಂದು ವಿಮಾನವನ್ನು ಅಟ್ಯಾಕ್ ಮಾಡುವಂತ ಒಂದು ಕ್ಷಿಪಣಿಯನ್ನು ರೆಡಿ ಮಾಡಿದ್ದಾರೆ ಅವರು. ಇದನ್ನು ಮೊದಲ ಬಾರಿಗೆ 2022ರಲ್ಲಿ ಒಂದು ಪ್ರದರ್ಶಿಸಲಾಯಿತು ಮತ್ತು 2026ರಲ್ಲಿ ಯುದ್ಧ ವಿಶ್ಲೇಷಣೆಯಲ್ಲಿ ಹೆಚ್ಚು ಸುದ್ದಿಯಲ್ಲಿ ಕಂಡು ಬಂದಿದೆ ಈ ಒಂದು ಕ್ಷಿಪಣಿ. ಕ್ಷಿಪಣಿಗಳ ಒಂದು ವಿಧಗಳ ಬಗ್ಗೆ ತಿಳಿದುಕೊಳ್ಳೋಣ. ಕ್ಷಿಪಣಿಗಳಲ್ಲಿ ಒಂದು ಬ್ಯಾಲಿಸ್ಟಿಕ್ ಕ್ಷಿಪಣಿ, ಎರಡನೇದು ಕ್ರೂಸ್ ಕ್ಷಿಪಣಿ ಅಂತ ಬರ್ತ್ ನೋಡ್ರಿ. ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಂದ್ರೆ ಏನಪ್ಪಾ ಅಂತಂದ್ರೆ ಇದು ಆರ್ಕ್ ರೂಪದಲ್ಲಿ ವಾತಾವರಣದ ಹೊರಗೆ ಹೋಗಿ ಪುನಃ ಗುರಿಯ ಮೇಲೆ ಬೀಳುತ್ತದೆ. ಓಕೆ, ಉದಾಹರಣೆಯಲ್ಲಿ ಭಾರತದಲ್ಲಿರುವಂತ ಅಗ್ನಿ ಕ್ಷಿಪಣಿಗಳಾಗಿರ್ಬೋದು. ಏನ್ ಮಾಡ್ತಪ್ಪ ಅಂತಂದ್ರೆ ಇವರು ವಾತಾವರಣದ ಹೊರಗೆ ಹೋಗಿ ಮತ್ತೆ ಏನಾಗುತ್ತಂದ್ರೆ ಗುರಿಗೆ ಸ್ಟೇಟ್ ಆಗಿ ಬೀಳುವಂತ ಒಂದು ಸಾಮರ್ಥ್ಯ ಹೊಂದಿರ್ತದೆ ಬ್ಯಾಲಿಸ್ಟಿಕ್ ಕ್ಷಿಪಣಿ. ಅದೇ ರೀತಿ ಕ್ರೂಸ್ ಕ್ಷಿಪಣಿ ಅಂದ್ರೆ ಏನಪ್ಪಾ ಅಂತಂದ್ರೆ ಇದು ಭೂಮಿಗೆ ಹತ್ತಿರವಾಗಿ ಹಾರುತ್ತದ, ಗುರಿಯನ್ನು ನಿಖರವಾಗಿ ತಲುಪ್ತದೆ ನೋಡ್ರಿ. ಭೂಮಿ ಮೇಲೇನೆ ಹಾರುತ್ತದೆ, ಆದ್ರೆ ಗುರಿಯನ್ನು ಏನಪ್ಪಾ ಅಂತಂದ್ರೆ ನಿಖರವಾಗಿ ತಲುಪುವಂತ ಕ್ಷಿಪಣಿ ಕ್ರೂಸ್ ಕ್ಷಿಪಣಿ. ಉದಾಹರಣೆಗೆ ನಮ್ಮ ಒಂದು ಭಾರತ ದೇಶದ ಒಂದು ಬ್ರಹ್ಮೋಸ್ ಕ್ಷಿಪಣಿ ಒಂದು ಕ್ರೂಸ್ ಕ್ಷಿಪಣಿ ಆಗಿದೆ ನೋಡಿ, ಕ್ರೂಸ್ ಕ್ಷಿಪಣಿ. ಭಾರತದ IGMDP ಯೋಜನೆಯಡಿ ಪೃಥ್ವಿ, ಅಗ್ನಿ, ತ್ರಿಶೂಲ್, ನಾಗ, ಆಕಾಶ್ ಕ್ಷಿಪಣಿಗಳು ಕೂಡ ಅಭಿವೃದ್ಧಿ ಪಡಿಸಲಾಗಿದೆ ಅಂತ ಹೇಳ್ಬೋದು. ಓಕೆ, ಇವು ಭಾರತ ದೇಶದ ಕ್ಷಿಪಣಿಗಳಾಗಿವೆ ನೋಡಿ. ನೆಕ್ಸ್ಟ್, ಒಡಿಶಾ ಸರ್ಕಾರ ಜಾರಿಗೆ ತಂದಿರುವಂತಹ ಪ್ರಾಜೆಕ್ಟ್ ಬ್ಲೇಜಸ್ ಮುಖ್ಯ ಉದ್ದೇಶವೇನಂತ ಕೊಟ್ಟಿದ್ದಾರೆ. ಇತ್ತೀಚೆಗೆ ಏನಪ್ಪಾ ಅಂತಂದ್ರೆ ಒಡಿಶಾ ರಾಜ್ಯ ಏನಂದ್ರೆ ಅಲ್ಲಿರುವಂತ ಸರ್ಕಾರ ಪ್ರಾಜೆಕ್ಟ್ ಬ್ಲೇಜಸ್ ಎಂಬ ಒಂದು ಯೋಜನೆ ತಂದಿದೆ. ಇದರ ಒಂದು ಮುಖ್ಯ ಉದ್ದೇಶ ಏನಂತ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ವಲಸೆ ತಡೆಗಟ್ಟುವಿಕೆ ಮತ್ತು ಜೀವನೋಪಾಯ ಬಲಪಡಿಸುವುದು ಇದರ ಒಂದು ಪ್ರಮುಖ ಉದ್ದೇಶವಾಗಿದೆ. ಓಕೆ, ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಉತ್ತರ. ಗ್ರಾಮೀಣ ಭಾಗದ ಯುವಕರು ಕೆಲಸಕ್ಕಾಗಿ ಬೇರೆ ರಾಜ್ಯಗಳಿಗೆ ಹೋಗುವುದನ್ನು ತಪ್ಪಿಸಲು ಈ ಒಂದು ಯೋಜನೆಯನ್ನು ಜಾರಿಗೆ ತರಲಾಗಿದೆ ಅಂತ ಹೇಳಬಹುದು. ಒಡಿಶಾ ರಾಜ್ಯದಲ್ಲಿ ವಲಸೆ ತಡೆಗಟ್ಟಲು ತಂದಿದ್ದಾರೆ. ಕೌಶಲ್ಯ ತರಬೇತಿ ಮತ್ತು ಸ್ಥಳೀಯ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವುದು ಇದರ ಒಂದು ಪ್ರಮುಖ ಗುರಿಯಾಗಿರ್ತದೆ ನೋಡ್ರಿ. ನವೀನ ಕೃಷಿ ಪದ್ಧತಿ ಮತ್ತು ಸ್ವಯಂ ಉದ್ಯೋಗಕ್ಕೆ ಉತ್ತೇಜನ ನೀಡೋದು ಕೂಡ ಇದರ ಒಂದು ಪ್ರಮುಖ ಒಂದು ಗುರಿಯಾಗಿದೆ ಅಂತ ಹೇಳಬಹುದು. ಈಗ ನಾವು ಒಡಿಶಾ ಸ್ಟ್ರಾಟಜಿಕಲಿ ಒಡಿಶಾ ರಾಜ್ಯದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಒಡಿಶಾ ರಾಜ್ಯದ ಒಂದು ರಾಜಧಾನಿ ನೋಡೋದಾದ್ರೆ ಇದು ಭುವನೇಶ್ವರ್ ಇದೆ ನೋಡಿ. ಭುವನೇಶ್ವರ್ ಒಡಿಶಾ ರಾಜ್ಯದ ರಾಜಧಾನಿಯಾಗಿದೆ. ಭಾರತದ ಮೊದಲ ಸ್ಮಾರ್ಟ್ ಸಿಟಿ ಎಂದು ಕೂಡ ಇದು ಹೆಸರನ್ನು ಪಡೆದುಕೊಂಡಿದೆ. ಅದೇ ರೀತಿ ಒಡಿಶಾದಲ್ಲಿ ಚಿಲ್ಕ ಸರೋವರ ಕಂಡು ಬರುತ್ತೆ ನೋಡ್ರಿ. ಚಿಲ್ಕ ಸರೋವರ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಅಂದ್ರೆ ಅದು ಒಡಿಶಾ ರಾಜ್ಯದಲ್ಲಿ ಚಿಲ್ಕ ಸರೋವರು ಕಂಡು ಬರ್ತದ. ಇದು ಏಷ್ಯಾದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಕೂಡ ಆಗಿದೆ ನೋಡಿ. ಏಷ್ಯಾದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಯಾವ್ದಪ್ಪ ಅಂತಂದ್ರೆ ಅದು ಚಿಲ್ಕ ಸರೋವರ, ಲಗೋನ್ ಅಂತ ಕರಿತಾರೆ ನೋಡ್ರಿ. ಲಗೋನ್ ಕೂಡ ಎಲ್ಲಿ ಅಂದ್ರೆ ಈ ಒಂದು ಒಡಿಶಾ ರಾಜ್ಯದಲ್ಲಿ ಕಂಡು ಬರುತ್ತೆ. ದೇಶದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಇರುವಂತ ಲಗೋನ್ ಕೂಡ ಈ ಒಂದು ರಾಜ್ಯದಲ್ಲಿ ಕಂಡು ಬರುತ್ತೆ ನೋಡ್ರಿ, ಒಡಿಶಾ ರಾಜ್ಯದಲ್ಲಿ. ಅದೇ ರೀತಿಯಾಗಿ ಹಿರಕೂಡ ಅಣೆಕಟ್ಟು ಕೂಡ ಒಡಿಶಾ ರಾಜ್ಯದಲ್ಲಿ ಕಂಡು ಬರುತ್ತೆ ನೋಡ್ರಿ. ಈ ಒಂದು ಹಿರಕೂಡ ಅಣೆಕಟ್ಟನ್ನು ಮಹಾನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂತಾನೆ ಹೇಳ್ಬೋದು. ಓಕೆ, ಇದ್ರ ಮೇಲೆ ಕೂಡ ಪ್ರಶ್ನೆ ಆಗಿದೆ ನೋಡ್ರಿ. ಹಿರಕೂಡ ಅಣೆಕಟ್ಟಿನ ಮೇಲೆ ಯಾವ ಒಂದು ನದಿಯ ಮೇಲೆ ಅಣೆಕಟ್ಟು ಕಟ್ಟಿದಾರಪ್ಪ ಅಂತಂದ್ರೆ ಅದು ಮಹಾನದಿಗೆ ಕಟ್ಟಲಾಗಿದೆ.
ಇದು ಭಾರತದ ಅತಿ ಉದ್ದದ ಅಣೆಕಟ್ಟೆ ಅಂತಾನೆ ಹೆಸರನ್ನು ಪಡೆದುಕೊಂಡಿದೆ ನೋಡ್ರಿ. ಭಾರತದ ಅತ್ಯಂತ ಉದ್ದವಾದ ಅಣೆಕಟ್ಟೆ ಯಾವ್ದಪ್ಪ ಅಂತಂದ್ರೆ ಅದು ಹಿರಾಕುಡ್ ಅಣೆಕಟ್ಟು. ಅದೇ ರೀತಿಯಾಗಿ ಕೋರ್ನಾಕ್ ಸೂರ್ಯ ದೇವಾಲಯ ಕೂಡ ಒಡಿಶಾ ರಾಜ್ಯದಲ್ಲಿ ಕಂಡು ಬರುತ್ತೆ ನೋಡ್ರಿ. ಇದನ್ನು ಬ್ಲಾಕ್ ಪಗೋಡ ಎಂದು ಕೂಡ ಕರೀತಾರೆ. ಯಾವ್ದಕ್ಕೆ ಬ್ಲಾಕ್ ಪಗೋಡ ಎಂದು ಕರೀತಾರೆ ಅಂದ್ರೆ ಕೋರ್ನಾಕ್ ಸೂರ್ಯ ದೇವಾಲಯ ಎಲ್ಲಿ ಕಂಡು ಬರ್ತದ? ಒಡಿಶಾ ರಾಜ್ಯದಲ್ಲಿ ಕಂಡು ಬರುತ್ತೆ ನೋಡ್ರಿ. ನೆಕ್ಸ್ಟ್, ಇತ್ತೀಚೆಗೆ ಯಾವ ರಾಜ್ಯದ ಮುಖ್ಯಮಂತ್ರಿ ನೂಲು ಬ್ಯಾಂಕ್ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ? ಓಕೆ, ನೂಲು ಬ್ಯಾಂಕ್ ಯೋಜನೆ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ನಾಗಾಲ್ಯಾಂಡ್ ರಾಜ್ಯ ಏನಪ್ಪಾ ಅಂತಂದ್ರೆ ಇತ್ತೀಚೆಗೆ ನೂಲು ಬ್ಯಾಂಕ್ ಯೋಜನೆ ಅನ್ನು ಪ್ರಾರಂಭಿಸಿದಂತ ರಾಜ್ಯ ಆಗಿದೆ ಅಂತ ಹೇಳ್ಬೋದು. ನಾಗಾಲ್ಯಾಂಡ್ ಇದಕ್ಕೆ ಸರಿಯಾದ ಉತ್ತರ ಇದೆ ನೋಡ್ರಿ. ಆಗಸ್ಟ್ 7ರಂದು ರಾಷ್ಟ್ರೀಯ ಕೈಮಗ್ಗ ದಿನದ ಅಂಗವಾಗಿ ಈ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ. ಆಗಸ್ಟ್ 7ನೇ ತಾರೀಕು ಏನಿದೆ ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಆಚರಣೆ ಮಾಡುತ್ತಾರೆ. ಆಗಸ್ಟ್ 7ನೇ ತಾರೀಕು. ಈ ಒಂದು ಕೈಮಗ್ಗದ ನೇಕಾರರಿಗೆ ರಿಯಾಯಿತಿ ದರದಲ್ಲಿ ಮತ್ತು ಗುಣಮಟ್ಟದ ನೂಲು ಸಿಗುವಂತೆ ಮಾಡುವುದು ಇದರ ಒಂದು ಪ್ರಮುಖ ಉದ್ದೇಶವಾಗಿದೆ ಅಂತಾನೆ ಹೇಳಬಹುದು. ನಾಗಾ ಜನಾಂಗದ ಸಾಂಪ್ರದಾಯಿಕ ಉಡುಪುಗಳ ಉತ್ಪಾದನೆಯನ್ನು ಹೆಚ್ಚಿಸಲು ಇದು ಕೂಡ ಸಹಕಾರಿ ಆಗುತ್ತದೆ. ಓಕೆ, ನೂಲು ಒಂದು ತೆಗೆದ ನೋಡ್ರಿ. ಆಗಸ್ಟ್ 7ನೇ ತಾರೀಕು ಕೈಮಗ್ಗ ದಿನವನ್ನು ಆಚರಣೆ ಮಾಡ್ತೀವಿ ಪ್ರತಿ ವರ್ಷ. ರಾಷ್ಟ್ರೀಯ ಕೈಮಗ್ಗ ದಿನದ ಬಗ್ಗೆ ತಿಳಿದುಕೊಳ್ಳೋಣ. ಇದರ ಆಚರಣೆ ಪ್ರತಿ ವರ್ಷ ಆಗಸ್ಟ್ 7ನೇ ತಾರೀಕರಂದು ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯನ್ನು ಆಚರಣೆ ಮಾಡುತ್ತಾರೆ. ಯಾಕೆ ಆಚರಣೆ ಮಾಡ್ತಾರ ಅಂತ ಹಿನ್ನೆಲೆ ನೋಡೋದಾದ್ರೆ 1905ರಲ್ಲಿ ಆಗಸ್ಟ್ 7ನೇ ತಾರೀಕರಂದು ಏನ್ ಮಾಡ್ತಾರೆ ಅಂದ್ರೆ ಕಲ್ಕತ್ತಾದ ಒಂದು ಟೌನ್ ಹಾಲ್ ನಲ್ಲಿ ಸ್ವದೇಶಿ ಚಳವಳಿಯನ್ನು ಆಚರಣೆ ಮಾಡಿರ್ತಾರೆ. ಸ್ವದೇಶಿ ಚಳವಳಿ. ಓಕೆ, ಅಂದ್ರೆ ನಮ್ಮ ದೇಶದಲ್ಲಿ ಒಂದು ಬಟ್ಟೆ ಆಗಲಿ ಏನೇ ಆಗಲಿ ಸಾಮಗ್ರಿಗಳಾಗಲಿ ಉತ್ಪಾದನೆ ಮಾಡಿರುವಂತ ವಸ್ತುಗಳನ್ನು ಅವರು ತೊಡಗುತ್ತಿರ್ತಾರೆ. ಓಕೆ, ಆಗಸ್ಟ್ 7 1905ರಲ್ಲಿ. ಈ ಒಂದು ನೆನಪಿಗಾಗಿ ಇದನ್ನು 2015ರಿಂದ ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಆಚರಣೆ ಮಾಡ್ತಾ ಇದಾರೆ ನೋಡ್ರಿ. ಆಗಸ್ಟ್ 7ನೇ ತಾರೀಕು ಒಂದು ಏನ್ ಮಾಡ್ತಾರೆ ಈ ಒಂದು ದಿನವನ್ನು ಆಚರಣೆ ಮಾಡ್ತಾರೆ ನೋಡ್ರಿ. ನಾಗಾಲ್ಯಾಂಡ್ ಬಗ್ಗೆ ಮಾಹಿತಿ ನೋಡೋದಾದ್ರೆ ನಾಗಾಲ್ಯಾಂಡ್ ನ ಒಂದು ರಾಜಧಾನಿ ಕೊಹಿಮಾ ಆಗಿದೆ ನೋಡಿ. ಈ ಒಂದು ನಾಗಾಲ್ಯಾಂಡ್ ನ ಒಂದು ಪ್ರಸಿದ್ಧ ಹಬ್ಬ ಯಾವ್ದಪ್ಪ ಅಂತಂದ್ರೆ ಆರ್ನ್ಬಿಲ್ ಹಬ್ಬ ಅಂತ ಹೇಳ್ತೀವಿ. ಆರ್ನ್ಬಿಲ್ ಫೆಸ್ಟಿವಲ್ ಅಂತ ಹೇಳ್ತೀವಿ ನೋಡ್ರಿ. ಇದರ ಮೇಲೆ ಕೂಡ ಪ್ರಶ್ನೆ ಇದೆ. ಆರ್ನ್ಬಿಲ್ ಫೆಸ್ಟಿವಲ್ ಯಾವ ಒಂದು ರಾಜ್ಯದಲ್ಲಿ ಆಗುತ್ತಪ್ಪ ಅಂತಂದ್ರೆ ಅದು ನಾಗಾಲ್ಯಾಂಡ್ ರಾಜ್ಯದಲ್ಲಿ ಈ ಒಂದು ಆರ್ನ್ಬಿಲ್ ಹಬ್ಬ ನಡೀತದೆ ನೋಡ್ರಿ. ನೆಕ್ಸ್ಟ್, 2026ರ ರಾಷ್ಟ್ರೀಯ ಬಂದರು ಭದ್ರತಾ ಸಮ್ಮೇಳನ ಎಲ್ಲಿ ನಡೆಯಿತು ಅಂತ ಕೊಟ್ಟಿದ್ದಾರೆ ನೋಡ್ರಿ. ನ್ಯಾಷನಲ್ ಪೋರ್ಟ್ ಸೆಕ್ಯೂರಿಟಿ ಕಾನ್ಫರೆನ್ಸ್ ಇತ್ತೀಚೆಗೆ ಎಲ್ಲಿ ನಡೆದಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ನವದೆಹಲಿ ಇದಕ್ಕೆ ಸರಿಯಾದ ಉತ್ತರ ಇದೆ ಅಂತ ಹೇಳ್ತೀವಿ. ಇತ್ತೀಚೆಗೆ ನವದೆಹಲಿಯಲ್ಲಿ 2026ರಲ್ಲಿ ಒಂದು ರಾಷ್ಟ್ರೀಯ ಒಂದು ಬಂದರು ಭದ್ರತಾ ಸಮ್ಮೇಳನ ನಡೆದಿದೆ. ಕೇಂದ್ರ ಸಚಿವ ಆಗಿರುವಂತಹ ಸರ್ಬಾನಂದ್ ಸೋನೋವಾಲ್ ನೋಡ್ರಿ, ಕೇಂದ್ರ ಸಚಿವರಾಗಿದ್ದಾರೆ ಸರ್ಬಾನಂದ್ ಸೋನೋವಾಲ್ ಅವರು ಇತ್ತೀಚೆಗೆ ಈ ಒಂದು ಸಮಾವೇಶವನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ ನೋಡ್ರಿ. ಬಂದರುಗಳಲ್ಲಿ ಸೈಬರ್ ಭದ್ರತೆ ಮತ್ತು ತಂತ್ರಜ್ಞಾನ ಆಧಾರಿತ ಕಣ್ಗಾವಲು ಹೆಚ್ಚಿಸುವುದು ಈ ಒಂದು ಸಮ್ಮೇಳನದ ಪ್ರಮುಖ ಅಂಶವಾಗಿತ್ತು. ಜಾಗತಿಕ ವ್ಯಾಪಾರದಲ್ಲಿ ಭಾರತದ ಬಂದರುಗಳ ಸುರಕ್ಷತೆ ಮತ್ತು ಮಹತ್ವವನ್ನು ಇಲ್ಲಿ ಚರ್ಚೆ ಮಾಡಿದ್ದಾರೆ ನೋಡ್ರಿ ಸರ್ಬಾನಂದ್ ಸೋನೋವಾಲ್ ರವರು. ಭಾರತದ ಪ್ರಮುಖ ಬಂದರುಗಳ ಬಗ್ಗೆ ತಿಳಿದುಕೊಳ್ಳೋಣ. ಇತ್ತೀಚೆಗೆ ಬಂದರ ಮೇಲೆ ಪ್ರಶ್ನೆ ಆಗಿತ್ತು ನೋಡ್ರಿ. ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಇದ್ರ ಮೇಲೆ ಪ್ರಶ್ನೆ ಕೂಡ ಆಗಿತ್ತು ಬಂದರುಗಳ ಮೇಲೆ. ಭಾರತದಲ್ಲಿ ಒಟ್ಟು ಎಷ್ಟಪ್ಪ ಅಂತಂದ್ರೆ 13 ಪ್ರಮುಖ ಬಂದರುಗಳು ಕಂಡು ಬರ್ತವೆ ನೋಡ್ರಿ. ಓಕೆ, ಮೇಜರ್ ಪೋರ್ಟ್ಸ್ ಎಷ್ಟಿದ್ದಾವೆ? 13 ಪ್ರಮುಖ ಬಂದರುಗಳು ಕಂಡು ಬರ್ತವೆ ನಮ್ಮ ಭಾರತದಲ್ಲಿ. ಅದರಲ್ಲಿ ಪ್ರಮುಖವಾಗಿ ಮುಂಬೈ ಬಂದರು ಅಂತ ಹೇಳ್ತೀವಿ ನಾವು. ಇದು ಭಾರತದ ಅತಿ ದೊಡ್ಡ ನೈಸರ್ಗಿಕ ಬಂದರಾಗಿದೆ ನೋಡಿ. ಮುಂಬೈ ಬಂದರು ಮುಂಬೈನಲ್ಲಿ ಕಂಡು ಬರ್ತದೆ. ಅದೇ ರೀತಿಯಾಗಿ ಕಾಂಡ್ಲಾ ಬಂದರು ಎಲ್ಲಿ ಕಂಡು ಬರ್ತದೆ? ಗುಜರಾತ್ ನಲ್ಲಿ ಕಂಡು ಬರ್ತದೆ ನೋಡ್ರಿ. ಇದನ್ನ ಈಗ ಏನಂದ್ರೆ ದೀನ್ ದಯಾಳ್ ಬಂದರು ಎಂದು ಕರೀತಾರೆ. ಓಕೆ, ಇವುಗಳಿಗೆ ಹೆಸರು ಕೂಡ ಇಟ್ಟಿದ್ದಾರೆ. ಆ ಒಂದು ಹೆಸರುಗಳು ಕೂಡ ಗೊತ್ತಿರ್ಬೇಕಾಗ್ತದೆ. ಕಾಂಡ್ಲಾ ಬಂದರಿಗೆ ಯಾವ ಹೆಸರಿನಿಂದ ಕರೀತಾರಪ್ಪ ಅಂತಂದ್ರೆ ಅದು ದೀನ್ ದಯಾಳ್ ಬಂದರ್ ಎಂದು ಕರೆಯುತ್ತಾರೆ ನೋಡ್ರಿ. ನಂತರ ವಿಶಾಖಪಟ್ಟಣಂ ಬಂದರ್ ಅಂತ ಹೇಳ್ತೀವಿ. ಇದು ಭಾರತದ ಅತ್ಯಂತ ಆಳವಾದ ಬಂದರಾಗಿದೆ. ಯಾವ ಬಂದರು ಭಾರತದ ಅತ್ಯಂತ ಆಳವಾದ ಬಂದರು ಅಂದ್ರೆ ಅದು ವಿಶಾಖಪಟ್ಟಣ ಬಂದರಾಗಿದೆ. ನೆಕ್ಸ್ಟ್, ನವಮಂಗಳೂರು ಬಂದರು ಕೂಡ ಕಂಡು ಬರ್ತದೆ ನೋಡ್ರಿ. ನವಮಂಗಳೂರು ಬಂದರು ನಮ್ಮ ಒಂದು ಕರ್ನಾಟಕದ ಹೆಬ್ಬಾಗಿಲು ಅಂತ ಹೇಳ್ಬೋದು. ಓಕೆ, ಪ್ರಮುಖವಾದಂತ ಬಂದರು ನವಮಂಗಳೂರು ಬಂದರು ಕರ್ನಾಟಕಕ್ಕೆ ಸಂಬಂಧಿಸಿದೆ. ನೆಕ್ಸ್ಟ್, ಇತ್ತೀಚೆಗೆ ಅಮೆರಿಕದಲ್ಲಿ ನಡೆದಂತ ಗ್ರ್ಯಾಂಡ್ ಚೆಸ್ ಟೂರ್ನಿನಲ್ಲಿ ವಿಜೇತರಾದಂತ ಭಾರತೀಯ ಆಟಗಾರ ಯಾರು ಅಂತ ಕೊಟ್ಟಿದ್ದಾರೆ. ಚೆಸ್ ಟೂರ್ನಮೆಂಟ್ ನಲ್ಲಿ ವಿಜೇತರಾದಂತ ಭಾರತದ ವ್ಯಕ್ತಿ
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ ಆರ್ ಪ್ರಜ್ಞಾನ್ ಅಂತ ಹೇಳ್ತೀವಲ್ಲ ಅವ್ರು ಏನಪ್ಪಾ ಅಂತಂದ್ರೆ ಇತ್ತೀಚೆಗೆ ಈ ಒಂದು ಚೆಸ್ ಟೂರ್ನಮೆಂಟ್ ನಲ್ಲಿ ವಿಜೇತರಾಗಿದ್ದಾರೆ. ಓಕೆ, ತಮಿಳುನಾಡಿನ ಈ ಒಂದು ಯುವ ಆಟಗಾರ ವಿಶ್ವದ ಪ್ರಬಲ ಚೆಸ್ ಆಟಗಾರರನ್ನು ಸೋಲಿಸಿ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ನೋಡಿ ಇತ್ತೀಚೆಗೆ. ಇವರು ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಪಟ್ಟವನ್ನು ಪಡೆದ ಭಾರತೀಯರಲ್ಲಿ ಒಬ್ಬರಾಗಿದ್ದಾರೆ. ಗ್ರ್ಯಾಂಡ್ ಮಾಸ್ಟರ್ ಪಟ್ಟವನ್ನು ಪಡೆದುಕೊಂಡಿದ್ದಾರೆ ನೋಡ್ರಿ. ಇವರು ಗೆಲುವು ಭಾರತೀಯ ಚೆಸ್ ಇತಿಹಾಸದಲ್ಲಿ ಒಂದು ಪ್ರಮುಖ ಮೈಲುಗಲ್ಲಾಗಿದೆ ಅಂತ ಹೇಳ್ಬೋದು. ಯಾರು? ಆರ್ ಪ್ರಜ್ಞಾನಂದ್. ಯಾವ ರಾಜ್ಯದತ್ತ ಈತ? ತಮಿಳುನಾಡು ರಾಜ್ಯದತ್ತ ಆಗಿದ್ದಾರೆ ನೋಡ್ರಿ. ಚೆಸ್ ಆಟಕ್ಕೆ ಸಂಬಂಧಿಸಿದಂತ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಚೆಸ್ ಬೋರ್ಡ್ ನಲ್ಲಿ ಒಟ್ಟು 64 ಮನೆಗಳು ಇರ್ತವೆ ನೋಡ್ರಿ. ಈ ರೀತಿಯಾದಂತ ಚೆಸ್ ಬೋರ್ಡ್ಗಳು ಇರ್ತಾವ. ಇದಕ್ಕೆ ಕಾಲಮ್ ಹಾಕಿರ್ತಾರೆ. ಇವಕ್ಕೆ ಏನಪ್ಪಾ ಅಂತಂದ್ರೆ 64 ಮನೆಗಳು ಈ ರೀತಿಯಾಗಿ ಇರ್ತಾವ. ಇದರಲ್ಲಿ ಏನಪ್ಪಾ ಅಂತಂದ್ರೆ ಬಿಳಿ 32 ಇರ್ತಾವ. ಓಕೆ, ಕಪ್ಪು ಏನಪ್ಪಾ ಅಂತಂದ್ರೆ 32 ಇರ್ತಾವ. ಟೋಟಲ್ ಆಗಿ 64 ಮನೆಗಳು ಇರ್ತಾವ ಅಂತಾನೆ ಹೇಳ್ಬೋದು. ಬಿಳಿ 32, ಕಪ್ಪು 32. ವಿಶ್ವದ ಮಟ್ಟದಲ್ಲಿ ಚೆಸ್ ಆಟವನ್ನು ನಿಯಂತ್ರಿಸುವಂತ ಸಂಸ್ಥೆ ಯಾವ್ದಪ್ಪ ಅಂತಂದ್ರೆ ಫಿಡೆ ಅಂತ ನಾವ್ ಹೇಳ್ತೀವಿ. ಫಿಡೆ. ಓಕೆ, ಇದು ಯಾವಾಗ ಸ್ಥಾಪನೆ ಆಗಿದೆಪ್ಪ ಅಂತಂದ್ರೆ 1924ರಲ್ಲಿ ಈ ಒಂದು ಫಿಡೆ ಸ್ಥಾಪನೆ ಆಗಿದೆ. ಇದರ ಒಂದು ಕೇಂದ್ರ ಕಚೇರಿ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಕಂಡುಬರ್ತ ನೋಡ್ರಿ. ಸ್ವಿಟ್ಜರ್ಲ್ಯಾಂಡ್. ಭಾರತ ಮೊದಲ ಗ್ರ್ಯಾಂಡ್ ಮಾಸ್ಟರ್ ಯಾರಪ್ಪ ಅಂತಂದ್ರೆ ವಿಶ್ವನಾಥನ್ ಆನಂದ್. ಇವರು 1988ರಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಆಗಿರ್ತಾರೆ. 1988ರಲ್ಲಿ. ಓಕೆ, ನೆಕ್ಸ್ಟ್ ಹೋಗೋಣ. ಭಾರತದ ಮೊದಲ ಹೈ ಅಲ್ಟಿಟ್ಯೂಡ್ ವೈಲ್ಡ್ ಲೈಫ್ ಸಫಾರಿ ಯಾವ ಒಂದು ಕೇಂದ್ರಾಡಳಿತ ಪ್ರದೇಶದಲ್ಲಿ ಪ್ರಾರಂಭ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಓಕೆ, ಹೈ ಅಲ್ಟಿಟ್ಯೂಡ್ ವೈಲ್ಡ್ ಲೈಫ್ ಸಫಾರಿ ಯಾವ ಒಂದು ಪ್ರದೇಶದಲ್ಲಿ ಪ್ರಾರಂಭ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ ಲಡಾಖ್ ನಲ್ಲಿ ಈ ಒಂದು ಹೈ ಅಲ್ಟಿಟ್ಯೂಡ್ ವೈಲ್ಡ್ ಲೈಫ್ ಸಫಾರಿಯನ್ನು ಪ್ರಾರಂಭ ಮಾಡಿದ್ದಾರೆ. ಲಡಾಖ್ನ ಒಂದು ಲೆಫ್ಟಿನೆಂಟ್ ಗವರ್ನರ್ ಆಗಿರುವಂತ ವಿ ಕೆ ಸಕ್ಸೇನಾ ಅವರು ಇತ್ತೀಚೆಗೆ ಲಡಾಖ್ನಲ್ಲಿ ಹೈ ಅಲ್ಟಿಟ್ಯೂಡ್ ಸಫಾರಿ ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅಂದ್ರೆ ಅನುಮೋದನೆ ಕೂಡ ಮಾಡಿದ್ದಾರೆ. ವಿಶೇಷವಾಗಿ ಹಿಮಚರತೆ ಮತ್ತು ಪಕ್ಷಿ ವೀಕ್ಷಣೆಗಾಗಿ ಈ ಒಂದು ಸಫಾರಿಯನ್ನು ವಿನ್ಯಾಸಗೊಳಿಸಲಾಗಿದೆ ನೋಡ್ರಿ. ಹಿಮಚರತೆ ನೋಡಬಹುದು ರೈಟ್ ಸೈಡ್ ಅಲ್ಲಿ ಯಾವ ರೀತಿಯಾಗಿದೆ. ಸ್ಥಳೀಯ ಸಮುದಾಯಗಳನ್ನು ಈ ಒಂದು ಪರಿಸರ ಒಂದು ಪ್ರವಾಸೋದ್ಯಮದಲ್ಲಿ ಸಕ್ರಿಯವಾಗಿ ತೊಡಗಿಸುವುದು ಇದರ ಒಂದು ಪ್ರಮುಖ ಗುರಿಯಾಗಿರ್ತದ. ಲೆಫ್ಟಿನೆಂಟ್ ಗವರ್ನರ್ ಯಾರಿದ್ದಾರೆ? ಲಡಾಖ್ನ ಲೆಫ್ಟಿನೆಂಟ್ ಗವರ್ನರ್ ವಿ ಕೆ ಸಕ್ಸೇನಾ ಅವರು ಇದ್ದಾರೆ ನೋಡ್ರಿ. ಲಡಾಖ್ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಲಡಾಖ್ ಇದು ಅಕ್ಟೋಬರ್ 31, 2019ರಲ್ಲಿ ಕೇಂದ್ರಾಡಳಿತ ಪ್ರದೇಶವಾಗಿ ಅಸ್ತಿತ್ವಕ್ಕೆ ಬರ್ತದ. ಓಕೆ, 2019ರಲ್ಲಿ ಅಸ್ತಿತ್ವಕ್ಕೆ ಬರ್ತ ನೋಡ್ರಿ. ಅಕ್ಟೋಬರ್ 31ರಲ್ಲಿ. ಲಡಾಖ್ನಲ್ಲಿ ಪ್ರಮುಖವಾದ ಒಂದು ರಾಷ್ಟ್ರೀಯ ಉದ್ಯಾನವನ ಇದೆ. ಅದು ಯಾವ್ದಪ್ಪ ಅಂತಂದ್ರೆ ಏಮಿಸ್ ರಾಷ್ಟ್ರೀಯ ಉದ್ಯಾನವನ. ಇದು ಎಲ್ಲಿ ಕಂಡು ಬರ್ತಂದ್ರ ಲಡಾಖ್ನಲ್ಲಿ ಕಂಡು ಬರ್ತ ನೋಡ್ರಿ. ಇದು ಭಾರತದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಆಗಿದೆ. ಜೊತೆಗೆ ಹಿಮಚರಿತೆಗಳಿಗೂ ಕೂಡ ಇಲ್ಲಿ ಪ್ರಸಿದ್ಧಿಯನ್ನು ಪಡೆದುಕೊಂಡಿರುವಂತ ಉದ್ಯಾನವನ ಯಾವ್ದಂದ್ರೆ ಅದು ಏಮಿಸ್ ರಾಷ್ಟ್ರೀಯ ಉದ್ಯಾನವನ. ಲಡಾಖ್ ಅನ್ನು ಕಿರು ಟಿಬೆಟ್ ಮತ್ತು ಬೂದು ಮರುಭೂಮಿ ಎಂದು ಕರೀತಾರೆ ನೋಡ್ರಿ. ಯಾವ್ದನ್ನು ಬೂದು ಮರುಭೂಮಿ ಅಂತ ಕರಿತಾರಪ್ಪ ಅಂತಂದ್ರ ಲಡಾಖ್ಗೆ ಕರೀತಾರೆ. ಈ ರೀತಿಯಾಗಿ ಕಿರು ಟಿಬೆಟ್ ಮತ್ತು ಬೂದು ಮರುಭೂಮಿ ಎಂದು ಕರೆಯಲಾಗುತ್ತದೆ. ಕೊನೆಯದಾಗಿ ಆನ್ಲೈನ್ ಸಿದ್ಧ ನೋಡ್ರಿ. ಕೊಲಂಬಿಯಾ ಅಬೆರ್ಲಾಡೋ ಡೆಲಾ ಎಸ್ಟಿಎಲಾ ಕೊಲಂಬಿಯಾದ 36ನೇ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ನೋಡ್ರಿ, 36ನೇ ಅಧ್ಯಕ್ಷರಾಗಿದ್ದಾರೆ. ಕೊಲಂಬಿಯಾದ ಅಧ್ಯಕ್ಷರಾಗಿ ಇತ್ತೀಚೆಗೆ ಆಯ್ಕೆಯಾದವರು ಯಾರಪ್ಪ ಅಂತ ಕೇಳಬಹುದು. ನೇಮಕದ ಮೇಲೆ ಕೂಡ ಪ್ರಶ್ನೆ ಆಗುವಂತ ಚಾನ್ಸ್ ಇರ್ತದೆ, ನೇಮಕ ಆಧಾರ ಬಗ್ಗೆ. ಓಕೆ, ಅಬೆರ್ಲಾಡೋ ಡೆಲಾ ಎಸ್ಪ್ರೆಲ್ಲ ಅಂತ ಕರಿತಾರೆ ನೋಡ್ರಿ. ಇವ್ರ ಹೆಸರು ಕೂಡ ಈ ರೀತಿಯಾಗಿದೆ. ನೆಕ್ಸ್ಟ್ ರಾಕೆಟ್ ಇಂಜಿನ್ ಅಂತಿದೆ. ಎಂಜಿನ್ ಎವರೆಸ್ಟ್ ಎಂಬ ಒಂದು 80 ಟನ್ ವರ್ಗದ ರಾಕೆಟ್ ಎಂಜಿನ್ ಅನ್ನು ಅಸ್ಟ್ರೋಬೇಸ್ ಸ್ಪೇಸ್ ಟೆಕ್ನಾಲಜಿ ಅಭಿವೃದ್ಧಿಪಡಿಸಿದೆ. ಓಕೆ, ಇತ್ತೀಚೆಗೆ ಈ ಒಂದು 80 ಟನ್ ವರ್ಗದ ರಾಕೆಟ್ ಅನ್ನು ಎಂಜಿನ್ ಅನ್ನು ಅಭಿವೃದ್ಧಿಪಡಿಸಿದಂತ ಸಂಸ್ಥೆ ಯಾವ್ದಪ್ಪ ಅಂತಂದ್ರೆ ಅಸ್ಟ್ರೋಬೇಸ್ ಸ್ಪೇಸ್ ಟೆಕ್ನಾಲಜಿ. ಅದೇ ರೀತಿ ಬಾಹ್ಯಾಕಾಶದ ಮೇಲೆ ಕೂಡ ಇದೆ ನೋಡಿ. ಭಾರತ ಮೊದಲ ಮಾನವ ಸಹಿತ ಬಾಹ್ಯಾಕಾಶ ಯಾನವನ್ನು ಗಗನಯಾನಕ್ಕೆ ಸಿದ್ಧತೆಗಳು ಕೂಡ ಚುರುಕುಗೊಂಡಿವೆ. ಅಂದ್ರೆ ಮುಂದೆ ಗಗನಯಾನದ ಮೂಲಕ ಈ ಒಂದು ಭಾರತದ ಮೇಲೆ ಬಾಹ್ಯಾಕಾಶದ ಮೇಲೆ ಮಾನವ ಸಹಿತ ಬಾಹ್ಯಾಕಾಶ ಮಾಡೋದು ಗುರಿ ಹಾಕಿಕೊಳ್ಳಲಾಗಿದೆ. ನೆಕ್ಸ್ಟ್ ಕ್ರೀಡೆಗೆ ಸಂಬಂಧಿಸಿದಂತ ಮಾಹಿತಿ ಕೂಡ ಬಂದಿತ್ತು. ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಭಾರತ ಕೂಡ ಸಾಧನೆ ಮಾಡಿದೆ ನೋಡಿ. ಓಕೆ, ಒಂದು ಪ್ಯಾರಿಸ್ ನಡೆದ ಒಲಿಂಪಿಕ್ಸ್ ನಲ್ಲಿ ಭಾರತ ಒಂದು ಚಿನ್ನ ಪದಕಗಳು ಪಡೆದುಕೊಂಡಿದ್ದಾರೆ. ಇವತ್ತಿನ ಒಂದು ಪ್ರಮುಖ ಮಾಹಿತಿಗಳು ಇವಾಗಿತ್ತು ಅಂತ ಹೇಳ್ತೀನಿ. ಸ್ನೇಹಿತರೆ, ಈ ಒಂದು ವಿಡಿಯೋ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಅದೇ ರೀತಿಯಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ಇನ್ಸ್ಟಾಗ್ರಾಮ್ಗೆ ಯಾರು ಜಾಯ್ನ್ ಇಲ್ಲ ಎಲ್ಲರೂ ಜಾಯ್ನ್ ಆಗಿರೋ ಅಂತ ಹೇಳ್ತಾ
ಈತನ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದ್ರೆ ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಅದೇ ರೀತಿಯಾಗಿ ಶಿಕ್ಷಕರು ಜಿ ಪಿ ಎಸ್ ಏನಪ್ಪಾ ಅಂತಂದ್ರೆ ಕರೆದಿದ್ದಾರೆ. ಜಿ.ಪಿ.ಎಸ್.ಗೆ ಈಗ ಶಿಕ್ಷಕರ ಆಕಾಂಕ್ಷಿಗಳು ಯಾರಿದ್ದಾರ ಅವ್ರಿಗೆ ಏನಪ್ಪಾ ಅಂತಂದ್ರೆ ನಾನು ಸಪರೇಟ್ ಆಗಿ ಸೈಕಾಲಜಿಗೆ ಸಂಬಂಧಿಸಿದಂತ ವಿಡಿಯೋನ ಹಾಕ್ತೇನೆ ನೋಡ್ರಿ. ಓಕೆ, ಸೈಕಾಲಜಿಗೆ ಸಂಬಂಧಿಸಿದಂತ ಪ್ರಮುಖ ಪ್ರಶ್ನೆ ಉತ್ತರಗಳು. ಓಕೆ, ಮುಂದೆ ಬರುವಂತ ಪರೀಕ್ಷೆಯಲ್ಲಿ ಅನುಕೂಲ ಆಗುತ್ತದೆ. ಈಗ ಅದರಲ್ಲಿ ಶಿಕ್ಷಕರಿಗೆ ಏನಪ್ಪಾ ಅಂತಂದ್ರೆ 2 ಪೇಪರ್ಗಳಿದ್ದಾವೆ. ಪೇಪರ್ 1, ಪೇಪರ್ 2 2 ಪೇಪರ್ಗಳು ಮಾಡಿದ್ದಾರೆ. ಇದರಲ್ಲಿ ಯಾವುದೇ ರೀತಿಯಾದಂತ ಬರವಣಿಗೆ ಇಲ್ಲ. ಓಕೆ, 1ನೇ ಪೇಪರ್‌ನಲ್ಲಿ ಒಂದು 100 ಪ್ರಶ್ನೆಗಳಿದ್ದಾವೆ. 2ನೇ ಪೇಪರ್‌ನಲ್ಲಿ ಕೂಡ 100 ಪ್ರಶ್ನೆ ಇದ್ದಾವೆ. ಟೋಟಲ್ ಆಗಿ 200 ಪ್ರಶ್ನೆಗಳು ಇದ್ದಾವೆ. ಯಾವುದೇ ರೀತಿಯಾದಂತ ಒಂದು ನೆಗೆಟಿವ್ ಮಾರ್ಕ್ಸ್ ಕೂಡ ಇಲ್ಲ ನೋಡ್ರಿ. ಅದಕ್ಕಾಗಿ ಸೈಕಾಲಜಿ ಮೇಲೆ ಕ್ಲಾಸ್ ಕೂಡ ಮಾಡ್ತೀನಿ. ಜಿ.ಪಿ.ಎಸ್. ಅಭ್ಯರ್ಥಿಗಳು ಏನಪ್ಪಾ ಅಂತಂದ್ರೆ ಎಲ್ಲರೂ ತಪ್ಪದೆ ಈ ಒಂದು ಸೈಕಾಲಜಿ ವಿಡಿಯೋನ ಕೂಡ ನೋಡಿಕೊಳ್ಳಿ. ಓಕೆ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬೈ.